ನೀವು ಹೇಳ್ತಾ ಇದ್ದೀರಲ್ಲ, ನಮ್ಮದು ಒಂದು ನುಡಿದಂತೆ ನಡೆಯುವ ಸರ್ಕಾರ, ನಾವು ನುಡಿದಂತೆ ನಡೀತೀವಿ, ಬಡವರ ಪರ ಸರ್ಕಾರ, ಆಡಳಿತ ಸಂವಿಧಾನದ ಪರ ಸರ್ಕಾರ ಅಂತ ಹೇಳ್ತೀರಲ್ಲ, ಗುತ್ತಿಗೆದಾರರ ಬಿಲ್ಗಳನ್ನು ಈ ರೀತಿಯಾಗಿ ಹಣ ಪಾವತಿ ಮಾಡೋದಕ್ಕೆ ಅವ್ರಿಗೆ ಕಿರುಕುಳ ಕೊಡುವಂಥ ಸ್ಥಿತಿಗೆ ಇದು ಹೋಗುತ್ತೆ ಅಂತ ಹೇಳಿದ್ರೆ ಇದು ಯಾವ ರೀತಿ ನುಡಿದಂತೆ ಸರ್ಕಾರ ಅನ್ನೋದಕ್ಕೆ ಸಿದ್ದರಾಮಯ್ಯನವರೇ ಉತ್ತರವನ್ನು ಹೇಳಬೇಕು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಕರ್ನಾಟಕದ ಗುತ್ತಿಗೆದಾರರಿಗೆ ಎಂತಹ ದಯನೀಯ ಪರಿಸ್ಥಿತಿಯನ್ನು ತಂದಿಟ್ಟಿದೆ ಸಿದ್ದರಾಮಯ್ಯನ ಸರ್ಕಾರ. ದಯಾಮರಣದ ಮೊರೆ ಹೋಗಿದ್ದಾರೆ ಕರ್ನಾಟಕದ ಗುತ್ತಿಗೆದಾರರು. ಸ್ನೇಹಿತರೆ, ಕರ್ನಾಟಕದಲ್ಲಿ ಸರಿಸುಮಾರು 1,10,000ಕ್ಕಿಂತ ಹೆಚ್ಚಿನ ಪ್ರಥಮ ದರ್ಜೆಯ ಗುತ್ತಿಗೆದಾರರಿದ್ದಾರೆ. ಇವರೆಲ್ಲರಿಗೂ ಇವತ್ತು ಸರ್ಕಾರ ಅನೇಕ ಕಾಮಗಾರಿಗಳನ್ನು ನೀಡುತ್ತೆ. ಆದರೆ ಆ ಕಾಮಗಾರಿಗಳ ಬಿಲ್ಗಳನ್ನು ಪಾವತಿ ಮಾಡೋದ್ರಲ್ಲಿ, ಅಂದರೆ ಅವರು ಇವಾಗ ಅವರ ಕಾಮಗಾರಿಯನ್ನು ಪೂರ್ಣ ಮಾಡಿರ್ತಾರೆ, ಆದರೆ ಅವರಿಗೆ ಆ ಕಾಮಗಾರಿಯ ಹಣವನ್ನು ಬಿಡುಗಡೆ ಮಾಡೋದ್ರಲ್ಲಿ ತುಂಬ ವಿಳಂಬವನ್ನು ಮಾಡುತ್ತೆ. ಆದರೆ ಇದರಲ್ಲಿ ಇನ್ನೊಂದು ವಿಷಯವು ಒಳಹೊಕ್ಕು ಬರುತ್ತೆ. ಏನು ಅಂತ ಹೇಳಿದ್ರೆ, ಯಾವ ರಾಜಕಾರಣಿಗಳ ಒಂದು ಸಹಾಯದಿಂದ ಇವತ್ತು ಕಾಮಗಾರಿಯನ್ನು ಪಡ್ಕೊಂಡಿರ್ತಾರೋ ಅವ್ರಿಗೆ ಕಮಿಷನ್ ಕೊಟ್ಟಾಗ ಮಾತ್ರ ಇವರ ಒಂದು ಕಾಮಗಾರಿಯ ಹಣದ ಪಾವತಿಯನ್ನು ಮಾಡಲಾಗುತ್ತೆ ಸರ್ಕಾರದ ಕಡೆಯಿಂದ. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರಿನ ಅಂದರೆ BBMP ವ್ಯಾಪ್ತಿಯ ಬೆಂಗಳೂರನ್ನು ಹೊರತುಪಡಿಸಿ, ಅಂದರೆ ಬೆಂಗಳೂರನ್ನು ಬಿಟ್ಟು ರಾಜ್ಯದಾದ್ಯಂತ ಇರುವಂತಹ ಎಲ್ಲ ಕಾಮಗಾರಿಗಳ ಹಣವನ್ನು ಏನು ಬಿಡುಗಡೆ ಮಾಡಬೇಕು ಅದರ ಬಾಕಿ 32,000 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಹಾಗಾಗಿ ಇಲ್ಲಿ ಒಂದು ಘಟನೆ ತುಂಬ ಕುತೂಹಲವನ್ನು ಕೆರಳಿಸುತ್ತೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮೊಹಮ್ಮದ್ ವಜರ್ ಅಂತ ಹೇಳುವಂಥ ಒಬ್ಬ ಪ್ರಥಮ ದರ್ಜೆಯ ಗುತ್ತಿಗೆದಾರರಾದರೆ ಇವರು 25 ಲಕ್ಷ ರೂಪಾಯಿಯ 2 ಕಾಮಗಾರಿಯನ್ನು ಪೂರ್ಣಗೊಳಿಸಿರ್ತಾರೆ. ಆದರೆ ಇವ್ರಿಗೆ ಹಣವನ್ನು ಬಿಡುಗಡೆ ಮಾಡೋದೇ ಇಲ್ಲ ಸರ್ಕಾರ. ಹಾಗಾಗಿ ಈ ವ್ಯಕ್ತಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ರಾಜ್ಯಪಾಲರಿಗೆ ಒಂದು ತಾನು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದೀನಿ, ಈ ಹಣವನ್ನು ಬಿಡುಗಡೆ ಮಾಡದೇ ಇರೋದ್ರಿಂದ ಹಾಗಾಗಿ ನನಗೆ ದಯಾಮರಣವನ್ನು, ಅಂದರೆ ನಾನು ಪ್ರಾಣವನ್ನು ಕಳೆದುಕೊಳ್ಳುವಂತಹ ಸ್ಥಿತಿಗೆ ತಲುಪಿದ್ದೀನಿ ಆರ್ಥಿಕ ಸಂಕಷ್ಟದಿಂದ, ಹಾಗಾಗಿ ನಾನು ದಯಾಮರಣಕ್ಕೆ ನಿಮ್ಮ ಹತ್ರ ಅನುಮತಿ ಕೋರ್ತಾ ಇದ್ದೀನಿ ಅಂತ ಮನವಿಯನ್ನು ಕೊಡುವಂತಹ ಮಟ್ಟಿಗೆ ಈ ಸರ್ಕಾರ ಇರ್ತಕ್ಕಂಥದ್ದು. ಅಂದರೆ ಆ ವ್ಯಕ್ತಿಗೆ ಎಷ್ಟು ಮಟ್ಟಿಗಿನ ಹಿಂಸೆ ಆಗಿರ್ಬೋದು, ಮಾನಸಿಕ ಯಾತನೆ ಆಗಿರ್ಬೋದು, ಸಾಲಗಾರರಿಂದ ಯಾವ ಮಟ್ಟಿನ ಒಂದು ಕಿರುಕುಳವನ್ನು ಅನುಭವಿಸಿರ್ಬೋದು ಅನ್ನೋದು ಈ ಘಟನೆಯಿಂದ ಮುನ್ನೆಲೆಗೆ ಬರುತ್ತೆ. ಇನ್ನು 32,000 ಕೋಟಿ ರೂಪಾಯಿಗಳ ಬಿಲ್ಗಳ ಪಾವತಿ ಮಾಡೋದನ್ನು, ಹಣ ಪಾವತಿ ಮಾಡೋದನ್ನು ಪೆಂಡಿಂಗ್ ಇಟ್ಕೊಂಡಿದೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ಕಾರ್ಯವೈಖರಿ, ಆಡಳಿತ ವೈಖರಿ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವಿಲ್ಲಿ ಊಹೆ ಮಾಡ್ಬೋದು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಅದರಲ್ಲಿ ಪ್ರಪ್ರಥಮವಾಗಿ ಬಾಕಿ ಇರತಕ್ಕಂಥದ್ದು, ಅತಿ ಯಥೇಚ್ಛವಾಗಿ ಬಾಕಿ ಇರತಕ್ಕಂಥದ್ದು ಜಲಸಂಪನ್ಮೂಲದ್ದು. ಅಂದರೆ ಜಲಸಂಪನ್ಮೂಲ ಇಲಾಖೆದು 14,600 ಕೋಟಿ ರೂಪಾಯಿಗಳಷ್ಟು ಬಿಲ್ಲನ್ನು ಪೆಂಡಿಂಗ್ ಇಟ್ಕೊಂಡಿದೆ ಸರ್ಕಾರ. ಸಣ್ಣ ನೀರಾವರಿ ಇಲಾಖೆಯಲ್ಲಿ 2,800 ಕೋಟಿ, ಮತ್ತು ಲೋಕೋಪಯೋಗಿ ಅಂದರೆ PWD ಅಂತಾರಲ್ಲ, ಅದರಲ್ಲಿ 10,000 ಕೋಟಿ ರೂಪಾಯಿಗಳ ಪೆಂಡಿಂಗನ್ನು ಇಟ್ಕೊಂಡಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನಲ್ಲಿ 3,100 ಕೋಟಿ ರೂಪಾಯಿಗಳು, ಮತ್ತು ಉಳಿದಂತೆ ಬೇರೆ ಬೇರೆ ಇಲಾಖೆಗಳಲ್ಲಿ 1,500 ಕೋಟಿಗಳ ಒಂದು ಕಾಮಗಾರಿಗಳ ಬಿಲ್ಲನ್ನು ಬಿಡುಗಡೆ ಮಾಡೋದನ್ನು ಪಾವತಿ ಮಾಡ್ತಾಯಿಲ್ಲ ಇವತ್ತು ಯಾರಿಗೆ, ಗುತ್ತಿಗೆದಾರರಿಗೆ. ಹಾಗಾಗಿ ಇವತ್ತು ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಇವಾಗ ಜಗನ್ನಾಥ್ ಅಂತ ಹೇಳುವಂಥವರು, ಇವರು ಕರ್ನಾಟಕದ ಗುತ್ತಿಗೆದಾರರ ಒಂದು ಒಕ್ಕೂಟ ಏನಿದೆ ಅದರ ಒಬ್ಬರು ಹಂಗಾಮಿ ಅಧ್ಯಕ್ಷರು ಇವರು ಇವಾಗ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಸಂಕ್ರಾಂತಿಯ ಒಳಗಡೆ ಸರ್ಕಾರ ನಮ್ಮ ಬಿಲ್ಗಳನ್ನು ಪಾವತಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮುಷ್ಕರವನ್ನು ಮಾಡ್ತೀವಿ ಅಂತ ಹೇಳುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ನಾವು ನೋಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು 3,70,000 ಕೋಟಿ ರೂಪಾಯಿಗಳ ಬೃಹತ್ ಗಾತ್ರದ ಬಡ್ಜೆಟನ್ನು ಮಂಡನೆ ಮಾಡಿರಲ್ಲ, ಮತ್ತು ಈ ಹಿಂದೆ ಇದ್ದಂತಹ ಸರ್ಕಾರದ ಮೇಲೆ 40% ಕಮಿಷನ್ ಆರೋಪವನ್ನು ಹೊರಿಸಿದ್ರಲ್ವ, ಗುತ್ತಿಗೆದಾರರ ಹಣ ಬಿಡುಗಡೆ ಮಾಡಬೇಕಂದ್ರೆ 40% ಕಮಿಷನನ್ನು ತಗೊಳ್ತಾ ಇದ್ರು ಅಂತ. ಆದರೆ ಅದೆಲ್ಲೂ ಪ್ರೂವ್ ಆಗಲಿಲ್ಲ. ಅದನ್ನು ಕೇಳಿದ್ರೆ ಕೆಂಪಯ್ಯ ಅನ್ನೋರು ಮಾಡಿದ್ದು, ಅದಕ್ಕೂ ನಮಗೂ ಸರ್ಕಾರಕ್ಕೆ ಸಂಬಂಧ ಇಲ್ಲ ಅಂತೇಳಿ ಕೈ ತೊಳ್ಕೊಂಬಿಟ್ರು. CM ಮಾಡಿದ್ರಲ್ಲ, ಅದೇ ಇದು.
ಆದರೆ ಇವತ್ತು ಸಿದ್ದರಾಮಯ್ಯನವ್ರು ಹೇಳೋದು ಏನು ಅಂತ ಹೇಳಿದ್ರೆ, ಓದಲ್ಲಿ ಬಂದಲ್ಲಿ ಪತ್ರಕರ್ತರು ಮತ್ತು ಗುತ್ತಿಗೆದಾರರು ಯಾರಾದರೂ ಪ್ರಶ್ನೆ ಮಾಡಿದ್ರೆ ವಿರೋಧ ಪಕ್ಷದವರು, ನೀವು ಯಾವುದೇ ಒಂದು ಆಪಾದನೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಆಧಾರಗಳನ್ನು ಇಟ್ಕೊಳ್ಬೇಕು, ಸಾಕ್ಷಿಗಳನ್ನ ಇಟ್ಕೊಂಡು ಮಾಡಬೇಕು ಅಂತ ಹೇಳುವಂಥ ಪ್ರಶ್ನೆಯನ್ನು ಎತ್ತಾರೆ. ಆದರೆ ಇದು ಹೆಂಗಿದೆ ಅಂತ ಹೇಳಿದ್ರೆ, ಅತ್ತೆಗೊಂದು ನ್ಯಾಯ ಸೊಸೆಗೊಂದು ನ್ಯಾಯ ಅನ್ನೋ ರೀತಿಯಲ್ಲಿದೆ ಸಿದ್ದರಾಮಯ್ಯನವರ ಮಾತು. ಯಾಕೆಂದರೆ ಇವಾಗ ಆಡಳಿತಾರೂಢವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಪಕ್ಷ 32,000 ಕೋಟಿ ರೂಪಾಯಿಗಳ ಬಿಲ್ ಪಾವತಿಯನ್ನು ಪೆಂಡಿಂಗ್ ಇಟ್ಕೊಂಡಿದೆ ಗುತ್ತಿಗೆದಾರರಿಗೆ. ಪಾಪ ಅವರು ಇವತ್ತು 1 ಕೋಟಿ 2 ಕೋಟಿ ಅನ್ನೋ ಅಂಥ ಸಣ್ಣ ಕಾಮಗಾರಿಗಳನ್ನು ಬಿಡಿ, ಇವಾಗ 50 ಕೋಟಿ 100 ಕೋಟಿ 1000 ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಮಾಡಬೇಕಾದ್ರೆ ಅವರು ಹಲವಾರು % ಇಂಟ್ರೆಸ್ಟ್ಗಳನ್ನು ಅಂದರೆ ಬಡ್ಡಿಯನ್ನು ತೆತ್ತು ಕಾಮಗಾರಿಗಳನ್ನು ಪೂರ್ಣಗೊಳಿಸಿರ್ತಾರೆ. ಮತ್ತು ಅದರಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಸರಿಯಾದ ಸಮಯಕ್ಕೆ ವೇತನವನ್ನು ಕೊಡಬೇಕಾಗುತ್ತೆ. ಇಂಥ ಎಲ್ಲ ವಿಷಯಗಳು ಇರುತ್ತೆ. ಹಾಗಾಗಿ ಇವತ್ತು ಕುಮಾರಸ್ವಾಮಿ ಅವರು 60% ಕಮಿಷನ್ ಪಡೆಯುವಂಥ ಸರ್ಕಾರ ಇದು ಅಂತ ಆರೋಪವನ್ನು ಮಾಡಿದಾಗ ಸಿದ್ದರಾಮಯ್ಯನವ್ರು ಈ ಪ್ರಶ್ನೆ ಎತ್ತೋದು. ಅಂದರೆ ಕುಮಾರಸ್ವಾಮಿ ಅವ್ರಿಗೆ ಯಾವುದೇ ವಿಧವಾದ ಕೆಲಸ ಇಲ್ಲ, ಅದಕ್ಕೆ ಅವರು ಈ ಥರ ಆರಿಕೆಯಾದಂಥ ಆರೋಪಗಳನ್ನು ಮಾಡ್ತಾರೆ, ಎಲ್ಲದಕ್ಕೂ ಆಧಾರವನ್ನು ಕೊಡಬೇಕು ಅಂತ. ಆಧಾರ ಕೊಡುವುದು ಬಿಡುವುದು ಎರಡನೇ ಪ್ರಶ್ನೆ. ಆದರೆ ನೀವು ಹೇಳ್ತಾ ಇದ್ದೀರಲ್ಲ, ನಮ್ಮದು ಒಂದು ನುಡಿದಂತೆ ನಡೆಯುವ ಸರ್ಕಾರ, ನಾವು ನುಡಿದಂತೆ ನಡೀತೀವಿ, ಬಡವರ ಪರ ಸರ್ಕಾರ, ಆಡಳಿತ ಸಂವಿಧಾನದ ಪರ ಸರ್ಕಾರ ಅಂತ ಹೇಳ್ತೀರಲ್ಲ, ಈ ಗುತ್ತಿಗೆದಾರರ ಬಿಲ್ಗಳನ್ನು ಈ ರೀತಿಯಾಗಿ ಹಣ ಪಾವತಿ ಮಾಡೋದಕ್ಕೆ ಅವ್ರಿಗೆ ಕಿರುಕುಳ ಕೊಡುವಂಥ ಸ್ಥಿತಿಗೆ ಇದು ಹೋಗುತ್ತೆ ಅಂತ ಹೇಳಿದ್ರೆ, ಇದು ಯಾವ ರೀತಿ ನುಡಿದಂತೆ ಸರ್ಕಾರ ಅನ್ನೋದಕ್ಕೆ ಸಿದ್ದರಾಮಯ್ಯನವರೇ ಉತ್ತರವನ್ನು ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ನಾನು ಇವತ್ತಿನ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೆ, ನೀವು ಪ್ರತಿಯೊಂದು ಇಲಾಖೆಗೂ ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದಕ್ಕೆ ಟಾರ್ಗೆಟನ್ನು ಕೊಟ್ಟಿದ್ದೀರಿ. ಈ ಅಬಕಾರಿ ಇಲಾಖೆ ಪಾಪ ಈ ಮದ್ಯಪಾನಿಗಳಿದಾರಲ್ಲ, ಅವ್ರದ್ದು ವೇದನೆ ಹೇಳತ್ತೀರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಟ್ಯಾಕ್ಸ್ ಕಲೆಕ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಬೀಳೋ ಬರೇ ಅವ್ರ ಮೇಲೇ. ಪಾಪ ಅವ್ರು ದುಡಿಯೋ ದುಡ್ಡೆಲ್ಲ ಇವತ್ತು ತಗೊಂಡೋಗಿ ಮದ್ಯಪಾನಕ್ಕೆ ಇಡುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ 38,000 ಕೋಟಿ ರೂಪಾಯಿಗಳ ಒಂದು ಟಾರ್ಗೆಟನ್ನು ನಿಗದಿ ಮಾಡಿದ್ದಾರೆ ಅಬಕಾರಿ ಇಲಾಖೆಗೆ. ಹಾಗಾಗಿ ಇವತ್ತು ಅದು 23,000 ಕೋಟಿನೋ ಏನೋ ಕಲೆಕ್ಟ್ ಆಗಿದೆ. ಇನ್ನು 3 ತಿಂಗಳೊಳಗಡೆ ಇನ್ನು 15,000 ಕೋಟಿ ಕಲೆಕ್ಟ್ ಆಗಬೇಕು. ಅದಕ್ಕೋಸ್ಕರ ಮತ್ತೆ ಬಿಯರ್ನ ಬೆಲೆಯನ್ನು ಜಾಸ್ತಿ ಮಾಡೋ ಮಟ್ಟಕ್ಕೆ, ಅಂಥ ಕೀಳು ಮಟ್ಟಕ್ಕೆ ಇವತ್ತು ಈ ಸರ್ಕಾರ ಹೋಗಿರ್ತಕ್ಕಂಥದ್ದು. ಇವರು ತಮ್ಮ ಬೆನ್ನನ್ನು ತಾವೇ ತೊಟ್ಕೊಳ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರೇ, ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಬಾರ್ದು ಅಂತ ಹೇಳಿದ್ರೆ ಗುತ್ತಿಗೆದಾರರು ಕರೆಕ್ಟಾಗಿ ಅವರ ಒಂದು ಪಾವತಿಗಳನ್ನು ಸರಿಯಾದ ಸಮಯಕ್ಕೆ ಮಾಡಬೇಕಾಗಿರೋದು ತೀರ್ಮಾನ ಅವಶ್ಯಕವಾಗಿದೆ. ಹಾಗಾಗಿ 1 ಲಕ್ಷಕ್ಕೂ ಮೀರಿದಂತಹ ಗುತ್ತಿಗೆದಾರರ ಭವಿಷ್ಯದ ಜೊತೆ ಚೆಲ್ಲಾಟವನ್ನು ಆಡಬೇಡಿ. ನೀವು ನುಡಿದಂತೆ ನಡೆಯೋರಾದರೆ ಯಾವುದೇ ವಿಧವಾದಂಥ ಕಮಿಷನ್ಗಳನ್ನು ಪಡೆದುಕೊಳ್ಳದೆ ಅವರ ಕಾಮಗಾರಿಗಳನ್ನು ಪೂರ್ಣಗೊಳಿಸಿರುವಂಥ ಗುತ್ತಿಗೆದಾರರಿಗೆ ಅವರ ಬಿಲ್ ಹಣ ಏನಿದೆ ಅದನ್ನು ಕೊಡುವಂಥ ಒಂದು ಸದ್ವಿಚಾರವನ್ನು ನಿಮ್ಮ ಮನಸ್ಸಿನಲ್ಲಿ ಬೆಳೆಸ್ಕೊಳ್ಳಿ ಅಂತ ಹೇಳುವಂಥ ವಿಷಯದೊಂದಿಗೆ ಆಟೋವಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.